ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋದಕ್ಕೆ ಒಂದು 2 ನಿಮಿಷ ಬಿಡೋಣ. ಎಣ್ಣೆ ಬಿಸಿ ಆಗೋದಕ್ಕೆ ಈಗ ಎಣ್ಣೆ ಬಿಸಿ ಆಗಿದೆ. ಈಗ ಚಿಕನ್ನು ತೊಳೆದು ಇಟ್ಕೊಂಡಿದ್ದೀನಿ ಒಂದು 3 ಸಲ. ಚಿಕನ್ನನ್ನು ಕಡಾಯಿಗೆ ಹಾಕ್ಬಿಡೋಣ. ಹಾಕೊಂಡ್ಬಿಡೋಣ ಈ ಥರ ಚಿಕನ್ನ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಡೋಣ. ಈಗ ಕಲಿಸ್ಕೊಂಡ್ಬಿಡೋಣ ಈ ಥರ. ಚಿಕನ್ನಲ್ಲಿ ಇರೋ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿವಲ್ಲ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಹಾಗೆ ಕುದಿಸ್ಬಿಡೋಣ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ತಟ್ಟೆ ಮುಚ್ಚಿ 10 ನಿಮಿಷ ಕುದಿಸ್ಕೊಂಬಿಡೋಣ. ಚಿಕನ್ ಕುದಿಯೋಷ್ಟರಲ್ಲಿ ಈಗ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಹಾಕೋಣ. ಮೆತ್ತಗೆ ಮಿಕ್ಸಿ ಮಾಡ್ಕೊಂಬಿಡೋಣ. ಈ ಕೊಬ್ಬರಿನ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಸುಲಿದು ಇಟ್ಕೊಂಡಿದ್ದೀನಿ, ಹಾಕೋಣ. ಹಾಗೆಯೇ ಸ್ವಲ್ಪ ಅಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಇದನ್ನು ಹಾಕೋಣ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಈ ಥರ ಸಣ್ಣದಾಗಿ ಪೇಸ್ಟ್ ಆಗಿದೆ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಒಂದೆರಡು ಮೀಡಿಯಮ್ ಸೈಜು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಡೋಣ. ಇದನ್ನು ಪೇಸ್ಟ್ ಮಾಡೋಣ. ಈ ಥರ ತರಿಯಾಗಿ ಟೊಮೊಟೊ ಮಿಕ್ಸಿ ಆಗಿದ್ದಾವೆ. ಅರ್ಧ ಕಟ್ಟಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಮಿಕ್ಸಿಗೆ ಹಾಕ್ಬಿಡೋಣ. ಸ್ವಲ್ಪ ನೀರು ಹಾಕೋಣ. ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮತ್ತೆ ಈಗ ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ. 1 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಸ್ವಲ್ಪ ಚಕ್ಕ ಲವಂಗ ಪೌಡ್ರು. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಚಕ್ಕ ಲವಂಗ ಇದ್ರೂ ಕೂಡ ಹಾಕೋಬೋದು. ಒಂದು ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ. ಈಗ ರೆಡಿ ಆಗಿದೆ ಮಸಾಲ. ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಈಗ 10 ನಿಮಿಷ ಆಗಿದೆ. ತಟ್ಟೆ ತೆಗೆದು ನೋಡೋಣ. ಈ ಥರ ಆಗಿದೆ. ಎಣ್ಣೆ ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ನೀರೆಲ್ಲ ಹೋಗಿ ಎಣ್ಣೆ ಮೇಲೆ ಬಂದಿದೆ. ಅದಕ್ಕೆ ಈಗ 1-2 ಸ್ಪೂನು ಖಾರ ಪುಡಿ ಹಾಕೋಣ. ಖಾರ ಬೇಕಂದರೆ ಇನ್ನು ಸ್ವಲ್ಪ ಕೂಡ ಹಾಕ್ಕೋಬೋದು ನೀವು. ನಾನು ಸಾಕು ಅಂತ 2 ಸ್ಪೂನ್ ಹಾಕಿದ್ದೀನಿ. ನಾನು ಚಿಕನ್ ಕೂಡ 1/4 kg ಅಷ್ಟೇ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಹಾಕಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿವಲ್ಲ ಮಸಾಲ, ಈ ಮಸಾಲನ್ನ ಈ ಚಿಕನ್ಗೆ ಹಾಕೋಣ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ವು. ಮಸಾಲ ಹಾಕೋಣ. ಜಾಸ್ತಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಮಸಾಲ ಹಾಕ್ಕೋಬೋದು. ಕಲಿಸ್ಕೊಂಬಿಡೋಣ. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಂಬಿಡೋಣ. 1-2 ನಿಮಿಷ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಅದಕ್ಕೆ ಈಗ ಉಪ್ಪು ಹಾಕಲ್ಲ, ಅರಿಶಿನ ಪುಡಿನೂ ಹಾಕಲ್ಲ. ಅರಿಶಿನ ಪುಡಿ ಕೂಡ ಆಲ್ರೆಡಿ ಹಾಕಿದ್ದೀನಲ್ಲ, ಅದಕ್ಕೆ ಹಾಕಲ್ಲ. ಇದು ಹಾಕೋಣ. ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ವು. ಈಗ ನೀರು ಹಾಕೋಣ. ಮಸಾಲ ನೀರು ಕಲಿಸ್ಕೊಂಬಿಡೋಣ. ಇನ್ನು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ 1-2 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಬಿಡೋಣ. ಥರ ಕಲಿಸ್ಕೊತ ಕುದಿಸ್ಬಿಡೋಣ. 2 ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ. ಈಗ 2 ನಿಮಿಷ ಆಗಿದೆ. ತಟ್ಟೆ ತೆಗೆದು ನೋಡೋಣ. ಈಗ ಕುದೀತಿದೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 1-5 ನಿಮಿಷ ಮತ್ತೆ ಕುದಿಸ್ಕೊಂಬಿಡೋಣ.
ಅಷ್ಟೊತ್ತಿಗೆಲ್ಲ ಚಿಕನ್ ಪೀಸ್ಗಳು ಕೂಡ ಕುದ್ಬಿಟ್ಟಿರ್ತಾವೆ. ಈಗ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಡೋಣ. ಈಗ 5 ನಿಮಿಷ ಆಗಿದೆ, ತಟ್ಟೆ ತೆಗೆದು ನೋಡೋಣ. ಈಗ ಎಣ್ಣೆ ಮೇಲೆ ಬಂದುಬಿಟ್ಟಿದೆ ಅಲ್ಲ, ಈಗ ಆಗಿದೆ ಅಂತ ಅರ್ಥ. ಈಗ ಚಿಕನ್ ಪೀಸ್ಗಳು ಕೂಡ ಕುದ್ದುಬಿಟ್ಟಿದ್ದಾವೆ ನೋಡಿ. ಈ ಥರ ಅಂದರೆ ಪೀಸ್ ಕಟ್ ಆಗ್ತಿದೆ. ಅದಕ್ಕೆ ರೆಡಿಯಾಗಿದೆ ಚಿಕನ್ ಮಸಾಲ ಕರಿ. ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಚಿಕನ್ ಮಸಾಲ ಕರಿ. ಈ ಚಿಕನ್ ಮಸಾಲ ಕರಿನ ಚಪಾತಿ ಜೊತೆಗಾಗಲಿ, ರೊಟ್ಟಿ ಜೊತೆಗಾಗಲಿ, ಅನ್ನದ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.